ಎಲ್ರಿಗೂ ನಮಸ್ಕಾರ. ಎ ಟು ಸೆಟ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೇಳ್ತಾ ಇರುವಂತಹ ಒಂದು ಪದ ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್. ಎಲ್ಲರೂ ಈ ಪದವನ್ನು ಕೇಳೇ ಇರ್ತೀರ. ಹಾಗಾದರೆ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಮ್ಯಾನಿಫೆಸ್ಟೇಷನ್ ಅಂದರೆ ಅಥವಾ ಮ್ಯಾನಿಫೆಸ್ಟ್ ಅಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ಪದೇ ಪದೇ ಯೋಚನೆ ಮಾಡೋದು. ಉದಾಹರಣೆಗೆ, ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇರುತ್ತೆ. ಆ ಕಷ್ಟ ಇನ್ನೂ ಪರಿಹಾರ ಆಗಿರೋದಿಲ್ಲ. ಆದರೂ ಸಹ ಆ ಕಷ್ಟ ಪರಿಹಾರ ಆಗಿದೆ ಅಂದ್ಕೊಳ್ಳೋದಾಗಿರಬಹುದು. ಅಥವಾ ಯಾವುದಾದ್ರೂ ನಿಮ್ಮ ಈಡೇರದ ಕೋರಿಕೆಗಳಿದ್ದರೆ ಈಗಾಗಲೇ ಆ ಕೋರಿಕೆಗಳೆಲ್ಲ ಈಡೇರಿದೆ ಅಂದ್ಕೊಳ್ಳೋದು. ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಈಗಾಗಲೇ ಸಾಧನೆ ಮಾಡಿದ್ದೀವಿ ಅಂದ್ಕೊಳ್ಳೋದು. ಮ್ಯಾನಿಫೆಸ್ಟೇಷನ್ ಅಂದರೆ ಒಟ್ಟಾರೆಯಾಗಿ ಧನಾತ್ಮಕವಾಗಿ ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು. ಸರಳವಾಗಿ ಹೇಳಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಅಭಿವ್ಯಕ್ತಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಇನ್ನು ಈ ಮ್ಯಾನಿಫೆಸ್ಟೇಷನಲ್ಲಿ ಹಲವಾರು ರೀತಿಯ ವಿಧಾನಗಳನ್ನ ನೋಡ್ಬೋದು. ಅದರಲ್ಲಿ ಮುಖ್ಯವಾದವುಗಳೆಂದರೆ 369 ಮ್ಯಾನಿಫೆಸ್ಟೇಷನ್ ಮೆಥಡ್ ಆರ್ ಟೆಕ್ನಿಕ್. ಎರಡನೇದಾಗಿ 555 ಮ್ಯಾನಿಫೆಸ್ಟೇಷನ್ ಮೆಥಡ್ ಆರ್ ಟೆಕ್ನಿಕ್, ವಾಟರ್ ಮ್ಯಾನಿಫೆಸ್ಟೇಷನ್, ಪಿಲ್ಲೋ ಮ್ಯಾನಿಫೆಸ್ಟೇಷನ್, ಬೇ ಲೀಫ್ ಮ್ಯಾನಿಫೆಸ್ಟೇಷನ್. ಹೀಗೆ ಹಲವಾರು ರೀತಿಯ ಮ್ಯಾನಿಫೆಸ್ಟೇಷನ್ ಮೆಥಡ್ಗಳು ಇರುವಂಥದ್ದು. ನೀವು ಹಲವಾರು ವೀಡಿಯೋಸ್ಗಳನ್ನ ನೋಡಿರ್ತೀರ. ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ ಯೂಸ್ ಮಾಡಿಕೊಂಡು ನಾನು ಅದನ್ನು ಸಕ್ಸಸ್ ಮಾಡಿದೆ, ಇದನ್ನು ಪಡ್ಕೊಂಡೆ ಅಂತ ಎಷ್ಟೋ ಜನ ಸಕ್ಸಸ್ ವೀಡಿಯೋಸ್ನ ನೋಡಿರ್ತೀರ. ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಮೆಥಡ್ಗಳಲ್ಲಿ ಎಷ್ಟೋ ಜನ ಕೆಲವೊಂದು ಮೆಥಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಶಸ್ಸನ್ನು ಕಂಡಿರೋರಿದ್ದಾರೆ ಅಥವಾ ತಾವು ಅಂದ್ಕೊಂಡಿದ್ದನ್ನು ಪಡ್ಕೊಂಡಿರೋರಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ಮನೆಯಲ್ಲೇ ಸಿಗುವಂತಹ ಪಲಾವೆಲೆಗಳಿಂದ ಮಾಡಬಹುದಾದಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಅಂತ ಕರಿಬಹುದು. ವಿಡಿಯೋ ಅರ್ಥ ಆಗಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಾನಿವಾಗ 2 ಪಲಾವೆಲೆಗಳನ್ನ ತೊಗೊಂಡಿದ್ದೀನಿ. ಪಲಾವೆಲೆಗಳಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ನೀವು 2 ಎಲೆಗಳನ್ನ ತೊಗೋಬೇಕು ಅಂತ ಏನಿಲ್ಲ. ನೀವು ಒಂದೇ ಎಲೆ ತೊಗೋಬೋದು, ಇಲ್ಲ 2 ತೊಗೋಬೋದು, 3 ತೊಗೋಬೋದು. ಈ ಥರ ನಿಮಗೆ ಎಷ್ಟು ವಿಶ್ ಇರುತ್ತೋ ಅಷ್ಟು ಎಲೆಗಳನ್ನ ತೊಗೋಬೋದು. ಆಮೇಲೆ ಈ ಎಲೆ ಎಲ್ಲೂ ಹರಿದಿರಬಾರ್ದು, ತೂತಾಗಿರಬಾರ್ದು, ನೀಟಾಗಿರುವಂತಹ ಎಲೆಗಳನ್ನ ತೊಗೊಂಡು ಬ್ಲೂಯಿಂಗ್ ಪೆನ್ ಅಥವಾ ಗ್ರೀನಿಂಗ್ ಪೆನ್ನಿಂದ ಬರಿಬೇಕು. ಹಾಗಾದರೆ ಏನು ಬರಿಬೇಕು ಅಂತ ಅಂದರೆ, ನಿಮ್ಮ ಈಡೇರದ ಕೆಲಸಗಳ ಬಗ್ಗೆ, ನನಸಾಗದೇ ಇರೋ ಕನಸುಗಳ ಬಗ್ಗೆ. ಅಂದರೆ ಇವಾಗ ನೀವು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಮೈ ತುಂಬ ಸಾಲ ಇದೆ ಅದನ್ನು ತೀರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ. ಹೀಗೆ ನಿಮ್ಮ ಯಾವ ಆಸೆಗಳಿದೆ ಅದನ್ನು ಈ ಪಲಾವೆಲೆ ಮೇಲೆ ಬರ್ಕೋಬೇಕು. ಪೆನ್ ಅಥವಾ ಸ್ಕೆಚ್ ಪೆನ್ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಇನ್ನು ಹೇಗೆ ಬರಿಬೇಕು ಅಂತ ಅಂದರೆ, ಉದಾಹರಣೆಗೆ ಇವಾಗ ನಾನು ಒಂದು 5 ಲಕ್ಷ ಸಾಲ ತೀರಿಸ್ಬೇಕು ಅಂದ್ಕೊಳ್ಳಿ. ಅದನ್ನು ನಾನು ಎಲೆ ಮೇಲೆ ಬರಿತಾ ಇದ್ದೀನಿ. ಹೇಗೆ ಬರಿಬೇಕು ಅಂದರೆ, ನಾನು 5 ಲಕ್ಷ ಸಾಲ ತೀರಿಸ್ಬೇಕು ಅಂತ ಬರಿಬಾರ್ದು. ಅದ್ರ ಬದಲಾಗಿ ನಾನು 5 ಲಕ್ಷ ಸಾಲ ತೀರಿಸಿದ್ದೇನೆ ಅಂತ ಬರಿಬೇಕು. ಈಗಾಗಲೇ ನಾನು 5 ಲಕ್ಷ ಸಾಲ ತೀರಿಸಿದ್ದೀನಿ ಅನ್ನೋ ರೀತಿ ಆ ಪಲಾವೆಲೆ ಮೇಲೆ ನೀವು ಬರಿಬೇಕು. ಈಗ ಮನೆ ಕಟ್ಟೋ ಆಸೆ ಇದ್ದರೆ ನಾನು ಮನೆ ಕಟ್ಟಿದ್ದೀನಿ ಅಥವಾ ಸೈಟ್ ತೊಗೊಂಡಿದ್ದೀನಿ, ಕಾರ್ ತೊಗೊಂಡಿದ್ದೀನಿ ಅಂತ ಬರಿಬೇಕು. ಒಂದೆಲೆಗೆ ನೀವು ನೋಡ್ತಾ ಇರೋ ಹಾಗೆ ನಾನು ಈಗಾಗಲೇ ಸ್ವಂತ ಮನೆ ಕಟ್ಟಿದ್ದೇನೆ ಅನ್ನೋ ರೀತಿ ಬರಿತಾ ಇದ್ದೀನಿ. ಇನ್ನೊಂದೆಲೆಗೆ ನಾನು 5 ಲಕ್ಷ ಸಾಲ ತೀರಿಸಿದ್ದೇನೆ ಅಂತ ಬರಿತಾ ಇದ್ದೀನಿ. ಹಾಗೆ ನಾನು ಹೇಳಿದ್ದಷ್ಟೇ ಅಲ್ಲ, ಅಂದರೆ ಕಾರ್ ತೊಗೋಬೇಕು, ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋದು ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅಥವಾ ಯಾರಿಂದನಾದರೂ ನಿಮಗೆ ಹಣ ಬರೋದಿದ್ದರೆ ಅದ್ರ ಬಗ್ಗೆ ಬರಿಬೋದು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಅಥವಾ ನಿಮಗೇನಾದರೂ ಮಕ್ಕಳಾಗಿಲ್ಲ ಅಂತ ಅಂದರೆ ಅದ್ರ ಬಗ್ಗೆ ನೀವು ಬರಿಬಹುದು, ಇಲ್ಲ ಮದುವೆ ಬಗ್ಗೆ ಬರಿಬೋದು. ಹೀಗೆ ನಿಮ್ಮ ಆಸೆ ಕನಸುಗಳು ಏನಿರುತ್ತೆ ಅದ್ರ ಬಗ್ಗೆ ಬರಿಬೇಕು. ಆದರೆ ನನಗೆ ಬೇಕು ಅನ್ನೋ ಥರ ಅಲ್ಲ, ನನಗಾಗಲೇ ಸಿಕ್ಕಿದೆ ಅನ್ನೋ ಥರ ನೀವು ಬರಿಬೇಕು. ಯಾಕಂದರೆ ನಮ್ಮ ಹಿರಿಯರು ಹೇಳೋದನ್ನು ನೀವು ಕೇಳೇ ಇರ್ತೀರ, ಒಳ್ಳೇದು ಯೋಚನೆ ಮಾಡು ನಿನಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಿದ್ರು. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ನಮಗೆ ಸಿಗುವಂಥ ರಿಸಲ್ಟು ಸಹ ಪಾಸಿಟಿವ್ ಆಗೇ ಇರುತ್ತೆ. ಹಾಗಾಗಿ ಈ ಎಲೆಗಳ ಮೇಲೆ ನೀವು ಪಾಸಿಟಿವ್ ಆಗಿ ಬರಿಬೇಕಾಗುತ್ತೆ. ಸೊ ಈ ಥರ ಬರೆದಿದ್ದಾದಮೇಲೆ ಒಂದು 16 ಸಲ ಅಥವಾ 21 ಸಲ ವಿಶ್ ಮಾಡ್ಕೋಬೇಕು. ಅಂದರೆ ನಾನು ಆಗಲೇ ಹೇಳಿದಾಗೆ, ನಾನು ಇವಾಗ ಒಂದು 5 ಲಕ್ಷ ಸಾಲ ತೀರಿಸ್ಬೇಕು ಅಂತ ಅಂದ್ಕೊಳ್ಳಿ. ಅದ್ರ ಬಗ್ಗೆ ಬರೆದಿದ್ದೀನಲ್ವ, ನಾನು ಆಗಲೇ 5 ಲಕ್ಷ ಸಾಲ ತೀರಿಸಿದ್ದೀನಿ ಅಂತ ಅಂದ್ಬಿಟ್ಟು
ಅದನ್ನು ವಿಶ್ ಮಾಡ್ಕೋಬೇಕು. ಒಂದು 16 ಸಲ ಅಥವಾ 21 ಸಲ ನನ್ನ ಸಾಲ 5 ಲಕ್ಷ ಸಾಲ ತೀರಿಸಿದ್ದೀನಿ, ನಾನು 5 ಲಕ್ಷ ಸಾಲ ತೀರಿಸಿದ್ದೀನಿ ಅಂತ ವಿಶ್ ಮಾಡ್ಕೋಬೇಕು. ಈ ರೀತಿ ವಿಶ್ ಮಾಡ್ಕೊಂಡ ಆದಮೇಲೆ ಆ ಎಲೆಗಳನ್ನ ಸುಟ್ಟು ಬಿಡಬೇಕು. ಹಾಗಾದರೆ ಅದನ್ನು ಹೇಗೆ ಸುಡಬೇಕು ಅಂತಂದರೆ, ಒಂದು ದೀಪದಲ್ಲೋ ಅಥವಾ ಈ ಥರ ಮೇಣದ ಬತ್ತಿಯಲ್ಲೋ ನೀವು ಅದನ್ನು ಸುಟ್ಟು ಹಾಕಬೇಕು. ಹಾಗೆ ಆ ಸುಟ್ಟಾಕಿರೋ ಬೂದಿಯನ್ನು ಈ ಥರ ಒಂದು ಪ್ಲೇಟಲ್ಲೋ ಅಥವಾ ಈ ಥರ ನಿಮಗೆ ಸಾಂಬ್ರಾಣಿ ಹಾಕೋ ಈ ಥರ ಬೌಲ್ ಸಿಗುತ್ತಲ್ಲ ಅದರಲ್ಲೋ ನೀವು ಕಲೆಕ್ಟ್ ಮಾಡ್ಕೋಬೋದು. ನೋಡಿ ನಾನಿವಾಗ ಅದನ್ನು ಮೇಣದ ಬತ್ತಿಯಿಂದ ಸುಡ್ತಾ ಇದ್ದೀನಿ. ನೀವು ಈ ಎಲೆ ತುದಿನ ಈ ಥರ ಇಟ್ಕೊಂಡು ಸುಡಬೇಕು. ಅಥವಾ ನಿಮಗೆ ಬಿಸಿ ತಾಗುತ್ತೆ ಅನ್ನೋದಾದರೆ ಈ ಥರ ಒಂದು ಹಿಕ್ಳ ಇದ್ದರೆ ಈ ಥರ ಹಿಡ್ಕೊಂಡು ಸುಡಬೇಕು. ಆ ಸುಟ್ಟಿರೋ ಬೂದಿನ ಒಂದು ತಟ್ಟೆಗೆ ಅಥವಾ ಈ ಥರ ಬೌಲ್ಗೆ ನೀವು ಕಲೆಕ್ಟ್ ಮಾಡ್ಕೋಬಹುದು. ನೋಡಿ ನಾನಿವಾಗ ಆ ಮೇಣದ ಬತ್ತಿಯಿಂದ ನಾನು ವಿಶ್ನ ಬರೆದಿರುವಂತಹ ಎಲೆಯನ್ನು ಸುಟ್ಟು ಈ ಥರ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ನಾನು ಬರೆದಿದ್ದಂತಹ 2 ಎಲೆಗಳನ್ನ ಸುಟ್ಟು ಈ ಥರ ಅದರ ಬೂದಿನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಇದನ್ನು ಎಷ್ಟು ದಿನ ಮಾಡಬೇಕು ಅನ್ನೋ ಡೌಟ್ ಅಂತೂ ಇದ್ದೇ ಇರುತ್ತೆ. ನೀವು ನಿಮ್ಮ ವಿಶ್ ಕಂಪ್ಲೀಟ್ ಆಗೋವರೆಗೂ ಮಾಡಬಹುದು. ಅಂದರೆ ನಿಮ್ಮ ಕೆಲಸಗಳಿಗೆ ರಿಸಲ್ಟ್ ಸಿಗೋವರೆಗೂ ಮಾಡಲೇಬೇಕು. ಯಾಕಂದರೆ ಒಬ್ಬೊಬ್ಬರಿಗೆ 1 ದಿನದಲ್ಲಿ ಸಿಗುತ್ತೆ, 1 ವಾರದಲ್ಲಿ ಸಿಗುತ್ತೆ, 1 ತಿಂಗಳಿಗೆ ರಿಸಲ್ಟ್ ಸಿಗುತ್ತೆ ಅಥವಾ 1 ವರ್ಷಕ್ಕೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ನಿಮಗೆ ರಿಸಲ್ಟ್ ಸಿಗೋವರೆಗೂ ನಿಮ್ಮ ಕೆಲಸಗಳು ಆಗೋವರೆಗೂ ನೀವು ಇದನ್ನು ಮಾಡಬೇಕಾಗುತ್ತೆ. ಹಾಗೆ ಇದನ್ನು ಯಾವ ಟೈಮ್ಗೆ ಮಾಡಬೇಕು ಅನ್ನೋ ಡೌಟ್ ಏನಾದರೂ ನಿಮಗಿದ್ರೆ ಪ್ರತಿದಿನ ಒಂದೇ ಸಮಯಕ್ಕೆ ಮಾಡಿದರೆ ತುಂಬಾ ಒಳ್ಳೆಯದು. ಇವಾಗ ಸಾಯಂಕಾಲ 6 ಗಂಟೆಗೆ ಬರ್ತಿದ್ದೀರಾ ಅಂದ್ಕೊಳ್ಳಿ, ಅದೇ ರೀತಿ ನಾಳೆನೂ ಅದೇ ಟೈಮ್ಗೆ ಬರೆಯೋದ್ರಿಂದ ಬೇಗ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಯೂನಿವರ್ಸ್ಗೆ ಅಥವಾ ವಿಶ್ವಕ್ಕೆ ಕನೆಕ್ಟ್ ಆಗೋದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿದಾಗೆ ತುಂಬ ವಿಧಗಳಲ್ಲಿ ನೀವು ಈ ಮ್ಯಾನಿಫೆಸ್ಟೇಷನ್ನ ಮಾಡಬಹುದು. ಇದು ಒಂದು ರೀತಿಯ ಮ್ಯಾನಿಫೆಸ್ಟೇಷನ್ ಮೆಥಡ್. ನೀವು ಕೂಡ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಯೂಸ್ ಮಾಡಿ ಇದರ ಸಕ್ಸಸ್ನ ನೀವು ಪಡ್ಕೊಂಡಿದ್ರೆ ಅವರು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಎಲೆನ ಸುಟ್ಟು ಕಲೆಕ್ಟ್ ಮಾಡ್ಕೊಂಡಿದ್ವಲ್ಲ ಈ ಬೂದಿನ ಏನು ಮಾಡಬೇಕು ಅಂತ ಅಂದರೆ ಅದನ್ನು ಆಚೆ ತೊಗೊಂಡು ಹೋಗಿ ವಿಶ್ವಕ್ಕೆ ಧನ್ಯವಾದವನ್ನು ಹೇಳ್ತಾ, ಅಂದರೆ ಯೂನಿವರ್ಸ್ಗೆ ಧನ್ಯವಾದವನ್ನು ಹೇಳ್ತಾ ಅದನ್ನು ಈ ಥರ ಗಾಳಿಯಲ್ಲಿ ಊದು ಬಿಡಬೇಕು. ಅಂದರೆ ಗಾಳಿಗೆ ಬ್ಲೋ ಮಾಡಬೇಕು ನೀವು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.